ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ನಗರದಲ್ಲಿ ನಟ ಪ್ರಕಾಶ್ ರಾಜ್. ಈಗ ವಾರ್ತೆಗಳ ವಿವರ. ದಿನಾಂಕ 28ರಂದು ಹೊಸಪೇಟೆ ನಗರದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಬಿಜೆಪಿ ಪಕ್ಷದಿಂದ ಪ್ರಧಾನಿ ನರೇಂದ್ರ ಮೋದಿರವರ ಸಾರಥ್ಯದಲ್ಲಿ ವಿಜಯ ಸಂಕಲ್ಪ ಸಮಾವೇಶವನ್ನ ಕೈಗೊಳ್ಳಲಾಗಿತ್ತು. ಹೀಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿರವರು ಕಾಂಗ್ರೆಸ್ ಪಕ್ಷವು ಬಿಜೆಪಿ ಪಕ್ಷವನ್ನ ವಿನಾಕಾರಣ ದೂಷಿಸಿಕೊಂಡು ಬರುತ್ತಿದೆ ಎಂದು ಆರೋಪಿಸಿದರು. ಹೀಗೆ ಪ್ರಧಾನಿ ನರೇಂದ್ರ ಮೋದಿರವರ ನೇತೃತ್ವದಲ್ಲಿ ನಡೆದ ವಿಜಯ ಸಂಕಲ್ಪ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿರವರು ಮಾತನಾಡಿ, ಕಳೆದ 10 ವರ್ಷಗಳಿಗೆ ಹೋಲಿಸಿದ್ರೆ ನರೇಂದ್ರ ಮೋದಿ ಸರ್ಕಾರದಿಂದ ರಾಜ್ಯಕ್ಕೆ ಸಾಕಷ್ಟು ಅನುದಾನ ಒದಗಿಸಿದೆ. ಆದರೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ನೀಡಿರೋದು ಚೆಂಬು ಮಾತ್ರ ಎಂದು ಚುನಾವಣಾ ಪ್ರಚಾರದಲ್ಲಿ ಹೇಳಿಕೊಳ್ಳುತ್ತಿದೆ. ರೈತ ವಿರೋಧಿ ಹಾಗೂ ಜನವಿರೋಧಿ ಆಡಳಿತ ನಡೆಸುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಚುನಾವಣೆಯಲ್ಲಿ ಕೊನೆಗೆ ಸಿಗುವುದು ಚೆಂಪು ಎಂದು ವ್ಯಂಗ್ಯ ವ್ಯಕ್ತಪಡಿಸಿದರು. ಇವತ್ತು ಸಹ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯ ಮುಂಭಾಗದಲ್ಲಿ ವಿಧಾನಸಭೆ ಮುಂಭಾಗದಲ್ಲಿ ಖಾಲಿ ಚೌಕಗಳನ್ನು ಇಟ್ಟುಕೊಂಡೇ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಈ ವೇದಿಕೆ ಮುಖಾಂತರ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ನಾಡಿನಲ್ಲಿ ಕಳೆದ 6 ತಿಂಗಳಿಂದ ಯಾವೊಂದು ಬರಗಾಲದಲ್ಲಿ ಜಾನುವಾರುಗಳಿಗೆ ಮೇವಿಲ್ಲ, ಕುಡಿಯೋ ನೀರಿಲ್ಲ, ಇವತ್ತು ರೈತರು ಕಳ್ಳರಾಗಿದ್ದಾರೆ. ಆದರೆ ಯಾವುದೇ ನಮ್ಮ ರೈತ ಬಾಂಧವರ ಬಗ್ಗೆ ಈ ಸರ್ಕಾರದಲ್ಲಿ ಯಾವುದೇ ರೀತಿ ಕನಿಷ್ಠ ರೈತರ ಬಗ್ಗೆ ಅನುಕಂಪ ಇರ್ತಕ್ಕಂಥ ಒಂದು ಕಟಕ ಸರ್ಕಾರ ಇರ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕೆ ನೋವಿನಿಂದ ಬಯಸ್ತಾ ಇದ್ದಾರೆ. ನಿನ್ನೆ ದಿನ ಕೇಂದ್ರ ಸರ್ಕಾರದ ವತಿಯಿಂದ ಉಪಸಮಿತಿಯವರು ಯಾವೊಂದು ತೀರ್ಮಾನಗಳನ್ನು ಮಾಡಿ ಬರಗಾಲಕ್ಕೆ ಹಣವನ್ನು ಘೋಷಣೆ ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ ನಾಯಕರು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಷ್ಟೇ ಅಲ್ಲ, ನಾಡಿನ ಜನತೆಗೆ ಒಂದು ಮಾತನ್ನು ಹೇಳಕ್ಕೆ ಬಯಸ್ತೇನೆ. ಮನಮೋಹನ್ ಸಿಂಗ್ ಅವರು 10 ವರ್ಷಗಳ ಕಾಲ ಪ್ರಧಾನಮಂತ್ರಿಗಳಿದ್ದಾಗ ಕರ್ನಾಟಕ ರಾಜ್ಯದಲ್ಲಿ ಏನೋ ಒಂದು 19,500 ಕೋಟಿ ರೂಪಾಯಿಗಳ ಬರ ಮತ್ತು ನೆರೆಯ ಹಾವಳಿಗೆ 10 ವರ್ಷದಲ್ಲಿ ನಾವು ಕೇಳಿದಂತ ಅನುದಾನ 19,500 ಕೋಟಿ. ಆದರೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ಕೊಟ್ಟಂತದ್ದು ಕೇವಲ 1,500 ಕೋಟಿ ರೂಪಾಯಿಗಳು. ಇವತ್ತು ಗೌರವಾನ್ವಿತ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ರಾಜ್ಯದಲ್ಲಿ ಅವರು ಪ್ರಧಾನಮಂತ್ರಿಗಳಾದ ನಂತರ 8 ವರ್ಷದಲ್ಲಿ ನಮ್ಮ ರಾಜ್ಯದಲ್ಲಾದಂಥ ನೆರೆಯ ಹಾವಳಿ ಬರಕ್ಕೆ ಇವತ್ತು 18,000 ಕೋಟಿ ರೂಪಾಯಿಗಳನ್ನ ಸರ್ಕಾರದಲ್ಲಿ ಕೇಳಿದ್ರು. ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಸುಮಾರು 1,200 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. 8 ವರ್ಷದಲ್ಲಿ 2022-23ರಲ್ಲಿ 18,000 ಕೋಟಿ ರೂಪಾಯಿಗಳ ಅನುದಾನವನ್ನು ಕೇಳಿರ್ತಕ್ಕಂಥ ಈ ಸರ್ಕಾರ ಇವತ್ತು ನಾವು 3,400 ಕೋಟಿ ಹಣವನ್ನು ನಿನ್ನೆ ದಿನ ಬಿಡುಗಡೆ ಮಾಡಿದ್ರು. NDRF ಅಡಿಯಲ್ಲಿ ಇವತ್ತು ಯಾವುದೇ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಕೊಟ್ಟಂತ ಹಣ ಅವತ್ತು 10 ವರ್ಷಕ್ಕೆ ಕೇವಲ 8% ಹಣವನ್ನು ಕೊಟ್ಟರು ಕೇಂದ್ರ ಸರ್ಕಾರದಿಂದ. ಆದರೆ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಅವತ್ತು ಕೊಟ್ಟಂಥದ್ದು 18,000 ಕೋಟಿಗೆ ಅವತ್ತು ಕೊಟ್ಟಂಥದ್ದು 3,500 ಕೋಟಿ. ಈ 1 ವರ್ಷದಲ್ಲಿ ಇವತ್ತು ನಮ್ಮ ರಾಜ್ಯ ಸರ್ಕಾರ
ತಿಂಗಳ 7ರಂದು ರಾಜ್ಯದಲ್ಲಿ 2ನೇ ಹಂತದ ಲೋಕಸಭಾ ಚುನಾವಣೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಆಯಾ ರಾಜಕೀಯ ಪಕ್ಷಗಳಿಂದ ಸಭೆ ಸಮಾರಂಭ ಸೇರಿದಂತೆ ನಗರ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಸಂಚರಿಸಿ ಮತಯಾಚನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹೀಗೆ ದಿನಾಂಕ 30ರಂದು ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಂ ರವರು ಹೊಸಪೇಟೆ ನಗರದ ವಿವಿಧ ಏರಿಯಾಗಳಲ್ಲಿ ಸಂಚರಿಸಿ ಮತಯಾಚಿಸಿದ್ರು. ಹೀಗೆ ದಿನಾಂಕ 30ರಂದು ಹೊಸಪೇಟೆ ನಗರಕ್ಕೆ ಆಗಮಿಸಿದ ಕಾಂಗ್ರೆಸ್ ಅಭ್ಯರ್ಥಿ ತುಕಾರಾಂ ರವರನ್ನ ಇಲ್ಲಿನ ಶಾಸಕರು, ಮುಖಂಡರು ಹಾಗೂ ಕಾರ್ಯಕರ್ತರಿಂದ ಸ್ವಾಗತಿಸಿಕೊಳ್ಳಲಾಯಿತು. ಬಳಿಕ ಕನಕದಾಸರ ಪುತ್ಥಳಿಗೆ ಮಾಲಾರ್ಪಣೆ ಗೈದ ತುಕಾರಾಂ ರವರು ಡೊಳ್ಳಿನ ನಾದಕ್ಕೆ ತಾಳ ಹಾಕುವ ಮೂಲಕ ಎಲ್ಲರ ಗಮನ ಸೆಳೆದ್ರು. ನಂತರ ಜೋಡೆತ್ತಿನ ಬಂಡಿ ಏರಿ ರೈಲ್ವೆ ನಿಲ್ದಾಣದ ರಸ್ತೆ ಪಟೇಲ್ ನಗರದಲ್ಲಿ ಸಂಚರಿಸಿ ಮತಯಾಚಿಸಿದ್ರು. ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ನೀಡಿದ ಭರವಸೆಗಳಂತೆ ಗ್ಯಾರಂಟಿಗಳನ್ನ ಜಾರಿಗೆ ತಂದು ಅವುಗಳನ್ನ ಸಮರ್ಪಕವಾಗಿ ಅನುಷ್ಠಾನಕ್ಕೆ ತರಲಾಗಿದೆ. ಹೀಗೆ ನುಡಿದಂತೆ ನಡೆಯುವ ಹಾಗೂ ಬಡವರ ಹಿತ ಕಾಪಾಡುವ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ನನಗೆ ಮತ ಹಾಕುವ ಮೂಲಕ ಆಶೀರ್ವದಿಸಬೇಕೆಂದು ಮತಯಾಚಿಸಿದ್ರು. ಚುನಾವಣೆನ ಬಹಳ ಜವಾಬ್ದಾರಿಯಿಂದ ಮಾಡಬೇಕಾಗಿದೆ. ಈ ಚುನಾವಣೆ ದೇಶದ ಮತ್ತು ನಮ್ಮೆಲ್ಲರ ಭವಿಷ್ಯದ ಚುನಾವಣೆ ಆಗಿದೆ. ಸಿದ್ದರಾಮಯ್ಯ ಸಾಹೇಬರು ಹಿಂದೆ 5 ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ದಾರೆ. 2,000 ರೂಪಾಯಿ ವರ್ಷಕ್ಕೆ 24,000. ಮತ್ತೆ 10 ಕೆಜಿ ಅಕ್ಕಿ ಬರ್ತದ ಇಲ್ಲ? ಬರ್ತದೆ. ಆಮೇಲೆ ಕರೆಂಟ್ ಬಿಲ್ ಫ್ರೀ ಆಗತ್ತಾ ಇಲ್ಲ? ಹೊರನಾಡಿಗೆ ಧರ್ಮಸ್ಥಳಕ್ಕೆ ಯಾರು ಬಂದ್ರೆ ಕೈ ಎತ್ತರ ಪಿಂಚಿನ ಋಣ ಆಯ್ತಾ ಅಲ್ಲ ನಿಮ್ಮ ಮೇಲೆ? ನೀವು ಬಹಳ ದೊಡ್ಡವ್ರನ್ನ ಮಾತು ಹೇಳ್ತಾರೆ, ಋಣ ಜಾಸ್ತಿ ಇಟ್ಕೋಬಾರ್ದು, ಋಣ ತೀರ್ಸ್ಬೇಕು ಅಂತೇಳಿ. ತೀರ್ಸ್ಬೇಕಲ್ಲ? ತೀರ್ಸ್ಬೇಕಂದ್ರೆ ಯಾರಿಗೆ ವೋಟ್ ಹಾಕ್ಬೇಕು? ಸಿದ್ದರಾಮಯ್ಯ ಯಾರು ಮುಖ್ಯಮಂತ್ರಿಗಳು? ಕಾಂಗ್ರೆಸ್. ನಿಮ್ಮ ಮುಖ್ಯಮಂತ್ರಿಗಳೇ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳು. ಕಾಂಗ್ರೆಸ್ ಪಕ್ಷಕ್ಕೆ ಹಾಕ್ಬೇಕಾದಲ್ಲ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಅರ್ಥ ಆಯ್ತಾ ಇಲ್ಲ? ಸಾಹೇಬ್ರದು ಹಸ್ತ, ನಂದು ಹಸ್ತ, ಕಾಂಗ್ರೆಸ್ ಪಕ್ಷದ ಕುರಿತು ಹಸ್ತ. ಅರ್ಥ ಆಯ್ತಾ ಇಲ್ಲ? ಸುದರ್ಶನ್ ಸರ್ ಹೇಳ್ದಂಗೆ
ಮುಂದೆ ನಿಮಗೆ ಕೂಡ ಈಗ 2,000 ರೂಪಾಯಿ ಬರ್ತದಲ್ಲ, ಎಲ್ಲ ಸೇರಿದ್ರೆ 5,000 ರೂಪಾಯಿ ಆಗತ್ತೆ. ವರ್ಷಕ್ಕೆ ಎಷ್ಟು 5,000 ರೂಪಾಯಿ ತಿಂಗಳಿಗೆ? ವರ್ಷಕ್ಕೆ ಎಷ್ಟು? 60,000. 5 ವರ್ಷಕ್ಕೆ 3 ಲಕ್ಷ ರೂಪಾಯಿ ಆಗ್ತದೆ ನಮ್ಮ ಸರ್ಕಾರದಿಂದ. ಚಪ್ಪ ಹೊಡಿಬೇಕಪ್ಪ ಹೇಳು. ಅದ್ರ ಜೊತೆಗೆ ಈಗ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಮತ್ತೆ ನಾವು ಈ ಗ್ಯಾರಂಟಿಗೆ. ಕಾಂಗ್ರೆಸ್ ನೀವೆಲ್ಲ ಓಟ್ ಹಾಕಿದ್ರೆ ವರ್ಷಕ್ಕೆ 1 ಲಕ್ಷ ರೂಪಾಯಿ. ನಿಮ್ ಮಕ್ಳಿಗೆ ಕೂಡ ಉದ್ಯೋಗ ಇಲ್ಲ ಅಂದ್ರೆ ಎಜುಕೇಶನ್ 1 ಲಕ್ಷ ರೂಪಾಯಿ. ಉದ್ಯೋಗಕ್ಕಾಗ್ತದೆ ನಿಮಗೆ ಬರೋದಿಲ್ಲ, ಅಲ್ಲೇ ಬರ್ತದೆ, ಅದು 400 ರೂಪಾಯಿ. ಇಷ್ಟೆಲ್ಲ ಅನುಕೂಲ ಅದಾವೆ ಗ್ಯಾರಂಟಿಗಳು. ಮತ್ತೆ ಹೊಸ ಗ್ಯಾರಂಟಿಗಳು ರಾಹುಲ್ ಗಾಂಧಿ ಸಾಹೇಬರು ಅನೌನ್ಸ್ ಮಾಡಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅನೌನ್ಸ್ ಮಾಡಿದ್ದಾರೆ. ಅರ್ಥ ಆಯ್ತಾ ಇಲ್ಲ? ಆಮೇಲೆ ಗೌರಪ್ಪಣ್ಣವರು ನಾವೆಲ್ಲ ಸೇರಿ ಇನ್ನೊಂದು ಪ್ಲಾನ್ ಮಾಡ್ಕೊಂಡಿವಿ. ಏನಂತ ಮಾಡ್ಕೊಂಡಿವಿ? ನಿಮ್ಗೆಲ್ಲರೂ ಕೂಡ ನಮ್ಮ ಸರ್ಕಾರ ಬಂದ್ರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಗೆ ಜೀಪ್ ಅಷ್ಟು ಮನೆ ಕೊಡ್ಕೊಂಡು ಮಾಡಿವಿ. ಎಲ್ಲ ಒಂದು 5,000 ಮನೆ ಕಟ್ಬೇಕಂತ ಮಾಡಿವಿ ಅಣ್ಣರು ನಾವು ಸೇರಿ. ಯಾರಿಗೆ ಮನೆ ಇಲ್ಲ ಮನೆ ಕೊಡ್ಬೇಕಂತ ಮಾಡಿದೀವಿ. ಮನೆ ಕೊಡ್ತಾ ಇದೀವಿ, ಅನ್ನ ಕೊಡ್ತಾ ಇದೀವಿ, ಕರೆಂಟ್ ಬಿಲ್ ಫ್ರೀ ಮಾಡಿದೀವಿ, ದುಡ್ಡು ಕೂಡ ಕೊಡ್ತಾ ಇದೀವಿ. ನರೇಂದ್ರ ಮೋದಿ ಇವತ್ತೆಲ್ಲ ಗ್ಯಾಸ್ ಗೀಸ್ ಎಲ್ಲ ಜಾಸ್ತಿ ಮಾಡಿ ಎಣ್ಣೆ ಬೆಲೆ, ಗೋಧಿ ಹಿಟ್ಟಿನ ಬೆಲೆ, ಜೋಳದ ಹಿಟ್ಟಿನ ಬೆಲೆ ಎಲ್ಲ ಜಾಸ್ತಿ ಆಗತ್ತೆ. ಆಗತ್ತಾ ಇಲ್ಲ? ಅದಕ್ಕೆ ನಾವು ಇದೆಲ್ಲ ಕೊಡ್ತಾ ಇದೀವಿ. ಬಡವರು ಬಹಳ ಬಂಗಾರ ಇರಬೇಕು. ಯಾವತ್ತು ಕೂಡ ಬಡವರ ಪರವಾಗಿ, ದೀನದಲಿತರ ಪರವಾಗಿ ಕಾಂಗ್ರೆಸ್ ಐತೆ. ಅರ್ಥ ಆಯ್ತಾ ಇಲ್ಲ? ಇದನ್ನೆಲ್ಲ ಚೆನ್ನಾಗಿರ್ಬೇಕು ಅಂತೇಳಿ ಬಡವರ ಪರವಾಗಿ ಇವತ್ತೆಲ್ಲ ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ನೋಡಿದಂತೆ ನಾವೆಲ್ಲ ನಡ್ಕೊಂಡಿದೀವಿ. ಮೊನ್ನೆ ಮನೆ ಬೇಕು, ಜೊತೆಗೆ ಮತ್ತೆ 1 ಲಕ್ಷ ರೂಪಾಯಿ ಬೇಕು, ಎಲ್ಲದೂ ಬೇಕಂದ್ರೆ ತಾವೆಲ್ಲರೂ ಕಾಂಗ್ರೆಸ್ಗೆ ಆಚರಣೆ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಮಾಡ್ತಿರ್ತಾರೆ ಎಲ್ಲರೂ. ಹೊಸಪೇಟೆ ಬಸವ ಬಳಗದಿಂದ ದಿನಾಂಕ 26ರಿಂದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಕುರಿತು ಪ್ರವಚನ ಕಾರ್ಯಕ್ರಮವನ್ನ ಪ್ರಾರಂಭಿಸಲಾಗಿದೆ. ಈ ಕಾರ್ಯಕ್ರಮ ಮೇ 10ರವರೆಗೆ ನಡೆಯಲಿದ್ದು ಬಸವೇಶ್ವರಿ ಮಾತಾಜಿಯವರಿಂದ ಪ್ರವಚನ ನಡೆಸಿಕೊಡಲಾಗುತ್ತಿದೆ. ಹೌದು, ಹೊಸಪೇಟೆ ಬಸವ ಬಳಗದಿಂದ ಬಸವೇಶ್ವರ ಬಡಾವಣೆಯಲ್ಲಿ ಬರುವ ಬಸವ ಮಂಟಪದಲ್ಲಿ ಪ್ರವಚನ ಕಾರ್ಯಕ್ರಮ ಕೈಗೊಳ್ಳಲಾಗಿ ಅತ್ತಿವೇರಿ ಬಸವಧಾಮದ ಬಸವೇಶ್ವರಿ ಮಾತಾಜಿಯವರಿಂದ 4ನೇ ದಿನದಂದು ಪ್ರವಚನ ನಡೆಸಿಕೊಡಲಾಯಿತು. ಈ ಭಾರತದ ತುಟ್ಟ ತುದಿಯಿಂದ ಹಿಡಿದು ಕೊನೆಯವರೆಗೂ ಕೂಡ ಕಲ್ಯಾಣವನ್ನು ಹುಡುಕೊಂಡು ಶರಣರು ಬಂದರು. ನಾನು ಪ್ರತಿದಿನ ಹೇಳ್ತಾ ಇದ್ದೀನಿ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗಿನ ಜನ, ಅಫ್ಘಾನಿಸ್ತಾನದಿಂದ ಬೆಂಗಾಲದವರೆಗಿನ ಜನ ಕಲ್ಯಾಣವನ್ನು ಹುಡುಕೊಂಡು ಬಂದರು. ಅದರಲ್ಲಿ ಮೇದಾರ ಕೇತಯ್ಯ ಆತನು ಒಬ್ಬ ಶರಣ. ಆತ ನಮ್ಮ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಬೇಲೂರು ಅನ್ನುವಂಥ ಗ್ರಾಮದಿಂದ ಬಸವಾದಿ ಪ್ರಮುಖರ ಕ್ರಾಂತಿಯನ್ನು ತಿಳಿದಂಥ ಮೇದಾರ ಕೇತಯ್ಯ. ಆತನ ಹೆಂಡತಿ ಸಾತವ್ವೆ, ಗಂಡ ಹೆಂಡತಿ ಇಬ್ಬರೂ ಕೂಡಿ ಕಲ್ಯಾಣವನ್ನು ಹುಡುಕೊಂಡು ಬರ್ತಾರೆ. ಅವರ ಹೆಸರಿಗೆ ತಕ್ಕ ಹಾಗೆ ಅವರ ಕಾಯಕ ಮೇದಾರ ಕಾಯಕ. ಅಂದರೆ ಬಿದಿರನ್ನು ಕಡ್ಕೊಂಡು ಬಂದು ಅದರಲ್ಲಿ ಬುಟ್ಟಿ, ಮೊರ ಇಂಥವುಗಳನ್ನೆಲ್ಲ ಮಾರಾಟ ಮಾಡಿ ಅದನ್ನು ಎಷ್ಟು ಬೇಕೋ ಅಷ್ಟು ತಮಗೆ ಉಳಿಸ್ಕೊಂಡು ಹೆಚ್ಚಾಗಿರೋದನ್ನು ದಾಸೋಹ ತತ್ವದ ಮೂಲಕ ಧರ್ಮ ಸಮಷ್ಟಿಗಳ ವಿನಿಯೋಗಕ್ಕೆ ಉಪಯೋಗಿಸಿ ಆ ದಂಪತಿಗಳ ಬದುಕು ಹೇಗಿತ್ತು ಅಂದರೆ ಸತಿಪತಿಗಳು ಒಂದಾದ ಭಕ್ತಿಯಾಗಿತ್ತು. ಸತಿಪತಿಗಳು ಒಂದಾದ ಭಕ್ತಿಯಿಂದ ಅವರ ಕಾಯಕವನ್ನು ಮಾಡ್ತಾ ಹೋಗ್ತಾ ಇದ್ರು. ಶರಣರ ವಿಚಾರಧಾರೆ ಏನು ಅಂದರೆ, ನಮ್ಮ ಬೆವರು ಸುರಿಸಿ ಬಂದಂಥ ಫಲ ಏನಿದೆ ಅದರಲ್ಲಿ ಮಾತ್ರ ನಮ್ಮ ಬದುಕನ್ನು ಕಟ್ಕೋಬೇಕು. ಬೇರೆ ದೃಷ್ಟಿಕೋನದಿಂದ ಬಂದಂಥ ಅದು ಕಸಕ್ಕೆ ಸಮ ಅಂದರು. ಮೇದಾರ ಕೇತಯ್ಯನ ತನ್ನ ವಚನದಲ್ಲಿ ಬರೀತಾರೆ, ಕಸರತ್ತಿಲ್ಲದೆ ಬಂದ ಸಂಪತ್ತು ಕಸಕ್ಕೆ ಸಮ ಅಂತ. ದುಡಿಮೆಯ ಪ್ರತಿಫಲವಾಗಿ ಬರದೇ ಇದ್ದರೆ ಆ ಸಂಪತ್ತು ಏನಿದ್ದಂಗಂತೆ ಕಸ, ಅಂಥದನ್ನು ಮುಟ್ಟೋದಿಲ್ಲ. ಮೇದಾರ ಕಾಯಕ ಭಾಳ ಪವಿತ್ರವಾಗಿ ತನ್ನ ಕಾಯಕವನ್ನು ಮಾಡ್ತಾ ಆತನೂ ಕೂಡ ಸುಮಾರು ಮೇದಾರ ಕೇತಯ್ಯನ ಸುಮಾರು ಒಂದು 18 ವಚನಗಳು ಸಿಕ್ಕಿದೆ. 18 ವಚನಗಳು ಸಿಕ್ಕಿದೆ. ಅದರಲ್ಲಿ ಸತ್ಯಶುದ್ಧ ಕಾಯಕವನ್ನು ಕುರಿತು ಬಸವಾದಿ ಪ್ರಮುಖರ ಒಂದು
ಅವರ ಒಂದು ವ್ಯಕ್ತಿತ್ವವನ್ನು ಕುರಿತು, ಶರಣರ ಒಂದು ವಿಚಾರಧಾರೆ ಕುರಿತು, ಹಾಗೆ ಲಿಂಗಾಂಗ ಸಾಮರಸ್ಯದ ಕುರಿತು ಒಂದಿಷ್ಟು 18 ವಚನಗಳಲ್ಲೂ ಕೂಡ ಪ್ರತಿಪಾದನೆಯನ್ನು ಮಾಡುತ್ತಾ ಹೋಗ್ತಾ ಬಸವಣ್ಣರು ಹೇಳಿದರು, ದುರ್ವ್ಯಸನಿ ದುರಾಚಾರಿ ಎಂದೆನಿಸದಿರಯ್ಯ, ಲಿಂಗ ವ್ಯಸನಿ ಲಿಂಗ ಪ್ರೇಮಿ ಎಂದೆನಿಸಯ್ಯ, ಜಂಗಮ ಪ್ರೇಮಿ ಎಂದೆನಿಸಯ್ಯ. ನನ್ನ ಬದುಕು ಪಾವನ ಆಗಬೇಕಾದ್ರೆ ಆ ದಾರಿ ಬೇಡ. ಯಾಕೆಂದರೆ ಇವತ್ತು ದಯಮಾಡಿ ಹೇಳ್ತೇನೆ, ದುಶ್ಚಟ ದುರ್ಗುಣಗಳಿಗೆ ಬಲಿಯಾಗಿದ್ರೆ ಬಿಡ್ರಿ, ಬಿಡಕ್ಕಾಗದೇ ಇದ್ರೆ ನಿಮ್ಮ ಮಕ್ಕಳೆದುರಿಗಾದರೂ ಸೇದೋದನ್ನು ಬಿಡ್ರಿ, ನಿಮ್ಮ ಮಕ್ಕಳೆದುರಿಗಾದರೂ ಕುಡಿಯೋದನ್ನು ಬಿಡ್ರಿ. ನಾವು ಹಾಳಾಗಿರೋದಲ್ಲದೆ ನಮ್ಮ ಮಕ್ಕಳನ್ನು ಹಾಳು ಮಾಡ್ತೀವಿ. ಒಳ್ಳೆಯ ಸಂಸ್ಕಾರಗಳು ನಮಗಿರಲಿಲ್ಲ ಅಂದರೆ ಮನೆಯಲ್ಲಿ ನೀವು ಏನು ವಾತಾವರಣ ಇರ್ತದೆ ಅದು ಮಕ್ಕಳು ಮೊಮ್ಮಕ್ಕಳ ಮೇಲೆ ಪರಿಣಾಮವನ್ನು ಬೀರ್ತದೆ. ನೀವು ಪ್ರತಿನಿತ್ಯ ಕೂತ್ಕೊಂಡು ಪೂಜೆ ಮಾಡ್ತಿದ್ರಿ ಅಂದರೆ ಆ ಮಕ್ಕಳು ಬಂದು ನನಗೂ ಲಿಂಗ ಕೊಡು, ನಾನು ಪೂಜೆ ಮಾಡ್ತೀನಿ ಅಂತಾರಿಲ್ಲ. ನೀವು ಒಳ್ಳೆಯದನ್ನು ಓದ್ತಿದ್ರೆ, ನೀವು ಒಳ್ಳೆಯದನ್ನು ಆಡ್ತಿದ್ರೆ, ಒಳ್ಳೆಯದನ್ನು ಕೇಳ್ತಿದ್ರೆ ಅವು ಅದನ್ನೇ ಕೇಳ್ತವೆ. ನೀವು ಮನೆಯಲ್ಲಿ ಇದನ್ನೇ ಮಾಡ್ತಿದ್ರೆ, ಕೆಟ್ಟದು ಜಗಳ, ಗಂಡ ಹೆಂಡತಿ ಜಗಳ, ಬರೀ ಇದನ್ನೇ ಮಾಡ್ತಿದ್ರೆ, ಒಂದ್ಸತಿ ಅಣ್ಣ ತಂಗಿ ಇಬ್ರು ಬಳಿಕ ಹೊಸಪೇಟೆ ಕೊಟ್ಟೂರು ಸ್ವಾಮಿ ಮಠದ ಬಸವಲಿಂಗ ಸ್ವಾಮಿಗಳು ಮಾತನಾಡಿ, ನಾವು ನುಡಿದಂತೆ ನಡೆದಾಗ ಮಾತ್ರ ಸಮಾಜದಲ್ಲಿ ಸಮಾನತೆ ಕಾಣಲು ಸಾಧ್ಯ. ಹಾಗಾಗಿ ನಾವು ಮಹಾನ್ ಶರಣರ ಅನುಯಾಯಿಗಳಾಗಬೇಕೇ ಹೊರತು ಅನುನಾಯಿಗಳಾಗಬಾರದೆಂದರು. ಜಗತ್ತಿನಲ್ಲಿ ನಾನು ಹಲವು ಕಡೆ ನಾವು ಇತಿಹಾಸವನ್ನು ಓದ್ತಾ ನೋಡ್ತಾ ಬಂದಾಗ ನಮ್ಮಂತ ಮಾತನಾಡೋರಿಂದ ಬದಲಾವಣೆ ಆಗಿಲ್ಲ. ಯಾರು ನಡೀತಾರೋ ಅದರಂಗ ಅವರಿಂದ ಬದಲಾವಣೆ ಆಗಿದೆ. ನಾನು ಸಮಾನತೆ ಬಗ್ಗೆ ಬಹಳಷ್ಟು ಮಾತನಾಡಿ ಸಮಾನತೆಯನ್ನು ನಾನು ಅಂತರಂಗದೊಳಗೆ ತೆಗೆದುಕೊಂಡು ಬರಲಿಲ್ಲ ಅಂತಂದ್ರೆ ಅದು ಯಾವ ಪ್ರಯೋಜನವೂ ಇಲ್ಲ, ಯಾವ ಪುರುಷಾರ್ಥನೂ ಅದರಿಂದ ಸಾರ್ಥಕ್ಯ ಆಗೋದಿಲ್ಲ. ಆ ಕಾರಣದಿಂದ ನಮ್ಮ ನಡೆನುಡಿ ಒಂದಾಗಬೇಕು, ನಮ್ಮಲ್ಲಿ ಸಮತ್ವ ಬರಬೇಕು, ನಾವುಗಳು ಅನುಯಾಯಿಗಳಾಗಬೇಕೇ ವಿನಃ ಅನುನಾಯಿಗಳಾಗಬಾರದು ಅಂತಕ್ಕಂಥದ್ದನ್ನ ಇವರ ಚರಿತ್ರೆ ಒಳಗೆ ನಾವು ಕಾಣ್ತೇವೆ. ನಮ್ಮ ಅನುಯಾಯಿಗಳಾದ್ರೆ ಏನೂ ಪ್ರಾಬ್ಲಮ್ ಇರೋದಿಲ್ಲ, ಅನುನಾಯಿಗಳಾಗ್ಬಿಟ್ರು ಬರೀ ಹೊಗಳು ಭಟ್ರಂಗೆ ಹೊಗಳು ಭಟ್ರಾಗ್ಬಿಟ್ರಿ ಅಂತಂದ್ರೆ ಆ ನಾಯಿತನ ಬಂತು ಅಂದ್ರೆ ಒಮ್ಮೊಮ್ಮೆ ಅದನ್ನೂ ಸಹ ನಾವು ಕೀಳು ಮಟ್ಟದಿಂದ ನೋಡ್ರಿ ಅವಕ್ಕೂ ಏನಾದ್ರು ತಿಳಿತಿತ್ತಂದ್ರೆ ಅವು ಜಗಳ ಮಾಡ್ತಿದ್ವೋ ಏನೈತೆ, ನಾ ನಿಮ್ಮಷ್ಟು ಕೆಟ್ಟಿಲ್ಪ ಮನುಷ್ಯ ಅಂತಂದು ಆ ಪ್ರಾಣಿಗಳು ಹೇಳ್ತಿದ್ವೋ ಏನೋ. ಅಷ್ಟರ ಮಟ್ಟಿಗೆ ನಮ್ಮೊಳಗೆ ನಾವು ಹಲವಾರು ವಿಷಪೂರಿತವಾಗಿರ್ತಕ್ಕಂತಹ ವ್ಯತ್ಯಾಸಗಳನ್ನು ಇಟ್ಕೊಂಡಿದ್ದೇವೆ. ಅವೆಲ್ಲವೂ ಸಮಾನ ಆಗಬೇಕು, ನಮ್ಮೊಳಗೆ ಪರಿಶುದ್ಧತೆ ಬರಬೇಕು, ಅಂತರಂಗ ಬಹಿರಂಗ ಒಂದಾಗಬೇಕು ಅಂತಕ್ಕಂಥದ್ದನ್ನು ಶರಣರು ತಿಳಿಸ್ತಾರೆ. ಮಾತಾಜಿಯವರು ಅಮ್ಮವ್ರು ಹೇಳ್ತಿದ್ರು, ನಿಮ್ಗೆ ನುಡಿದರೆ ಮುತ್ತಿನ ಹಾರ, ಸ್ಫಟಿಕದ ಸಲಾಕೆ, ಮಾಣಿಕ್ಯದ ದೀಪ್ತಿ. ಒಂದಕ್ಕೆ ಅದು ಸುಂದರವಾಗಿ ಕಾಣುತ್ತೆ, ಇನ್ನೊಂದು ತಿಕ್ಕಿದಾಗ ಬೆಳಕನ್ನು ಕೊಡುತ್ತೆ, ಇನ್ನೊಂದು ಸ್ವಯಂ ಪ್ರಕಾಶವಾಗಿರುತ್ತೆ. ಹಂಗೆ ನಮ್ಮ ನುಡಿ ಹೇಗಿರಬೇಕು ಅಂತಂದ್ರೆ ಒಂದು ತನ್ನಷ್ಟಕ್ಕೆ ತಾನಿರಬೇಕು, ಇಲ್ಲ ಅದ್ರ ಬಗ್ಗೆ ಮಾತನಾಡಿದ್ರೆ ಅಂದ್ರೆ ಬೆಳಕು ಬರ್ತಿರ್ಬೇಕು, ಇಲ್ಲ ಅಂದ್ರೆ ಸ್ವಯಂ ಮಾತನಾಡಿದ್ರೆ ಸಾಕು ಅದು ಎಲ್ಲೆಡೆ ಬೆಳಕನ್ನು ಸುರಿಸ್ಬೇಕು. ಆ ತೆರನಾಗಿ ನಮ್ಮ ನುಡಿ ಇರಬೇಕು ಅಂತಕ್ಕಂಥದ್ದನ್ನ ಮಾತಾಜಿಯವರು ತಮಗೆಲ್ಲ ತಿಳಿಸಿದ್ದಾರೆ. ನಾನು ಮೊನ್ನೆ ಹೊಸಪೇಟೆ ಸಂವಿಧಾನ ಸಂರಕ್ಷಣಾ ಸಮಿತಿಯಿಂದ ಜಾಗೃತಿ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಬಹುಭಾಷಾ ನಟ ಹಾಗೂ ಸಮಾಜ ಚಿಂತಕರು ಆಗಿರುವ ಪ್ರಕಾಶ್ ರಾಜ್ ರವರಿಂದ ಸಂವಿಧಾನದ ರಕ್ಷಣೆ ಕುರಿತು ಸಂವಾದ ಕಾರ್ಯಕ್ರಮ ನಡೆಸಿಕೊಡಲಾಯಿತು. ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 29ರಂದು ನಗರದ ಗೌತಮ ಬುದ್ಧ ಫಂಕ್ಷನ್ ಹಾಲ್ನಲ್ಲಿ ಸಂವಿಧಾನ ಸಂರಕ್ಷಣಾ ಸಮಿತಿಯಿಂದ ಜಾಗೃತಿ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಬಹುಭಾಷಾ ನಟ ಪ್ರಕಾಶ್ ರಾಜ್ ರವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆಗೈದು ಸಂವಿಧಾನ ಸಂರಕ್ಷಣೆ ಕುರಿತ ಸಂವಾದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಬಳಿಕ ಮಾತನಾಡಿದ ಅವರು, ದೇಶದಲ್ಲಿ ಚುನಾವಣೆ ನಡೆಯುವುದು ಪ್ರಜೆಗಳಿಗೋಸ್ಕರ. ದೇಶದಲ್ಲಿ ಏನು ನಡೆಯುತ್ತಿದೆ ಎಂಬುದು ರಾಜಕೀಯ ಧುರೀಣರಿಗೆ ಗೊತ್ತಿಲ್ಲ. ಹಾಗಾಗಿ ಚುನಾವಣೆಗಳು ಬಂದಾಗ ನಾವು ರಾಜಕೀಯ ಪಕ್ಷಗಳಿಗೆ ಪ್ರಶ್ನೆಗಳನ್ನ ಕೇಳಬೇಕಾಗುತ್ತದೆ. ಪ್ರಧಾನಿ ನರೇಂದ್ರ ಮೋದಿರವರಿಗೆ ನಾವು ಆಡಳಿತ ನಡೆಸಲು ಅಧಿಕಾರ ನೀಡಿದ್ರೆ ಅವರು ಆಳ್ವಿಕೆ ನಡೆಸುತ್ತಿದ್ದಾರೆ. ಇದು ಈ ದೇಶದ ಜನರ ದುರಂತವೆಂದರು. ದೇಶದಲ್ಲಿ ಚುನಾವಣೆ ನಡೆಯುವುದು ನಮಗೋಸ್ಕರ, ದೇಶ ನಡೆಯುವುದು ನಮ್ಮಿಂದ, ದೇಶ ನಡೆಯುವುದು ನಮ್ಮ ದುಡ್ಡಿಂದ, ದೇಶ ನಡೀಬೇಕಾಗಿರೋದು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ನಮಗಾಗಿ. ಅದಕ್ಕೆ 5 ವರ್ಷಕ್ಕೊಂದ್ಸಲ ನಾಯಕರು ಬಂದು ನಾವು ನಡೆಸ್ಕೊಡ್ತೀವಿ, ನಿಮ್ಮ ಸೇವೆ ಮಾಡ್ತೀವಿ ಅಂತಾರೆ. ನಮಗೆ ಅವರಿಗೆ ನಮ್ಮ ಹಣವನ್ನು, ನಮ್ಮ ದೇಶವನ್ನು ಈಗ ಮತ್ತೆ ಚುನಾವಣೆ ಬಂದಿದೆ. ನಮ್ಮ ದೇಶ ಏನಾಗಿದೆ,
ನಮ್ಮ ದೇಶದಲ್ಲಿ ಏನು ನಡೀತದೆ ಅಂದ್ರೆ ನಮಗೂ ಗೊತ್ತು ಅವರಿಗಿಂತ. ಆದರೆ ಚುನಾವಣೆಯ ಹೊಸದಲ್ಲಿ ನಾವು ಕೆಲವು ಪ್ರಶ್ನೆಗಳನ್ನು ಕೇಳಬೇಕು. ಆ ಪ್ರಶ್ನೆಗಳು ನಾವು ಮುಂದಾಗಿ ಸಮಾಜದಲ್ಲಿ ಪ್ರಜೆಗಳು ಕೇಳಬೇಕಾಗುತ್ತೆ. ಮಹಾಪ್ರಭುಗಳು 10 ವರ್ಷ ಆಯಿತು ಆಡಳಿತ ಮಾಡಿದ್ರಿ ಅಂದ್ರೆ ಆಳ್ವಿಕೆ ನಡೆಸ್ತಾ ಇದ್ದಾರೆ ಮಹಾಪ್ರಭುಗಳು. ಇದರ ಮಹಾರಾಜರು ಮಹಾಪ್ರಭುಗಳು ಆಳ್ವಿಕೆ ಬೇಡ ಅಂತ ಪ್ರಜಾಪ್ರಭುತ್ವ ಬಂದಿರೋದು. ಅಂದ್ರೆ ಓಟ್ ಹಾಕಿರುವ ಜನರು ಮಾತ್ರ ಬೇರೆ ಆ ಕಡೆ ಈ ಕಡೆ ನಿಂತಿದ್ದೀವಿ, ಸ್ಪರ್ಶ ಕೂಡ ಇಲ್ಲ. ಮನ್ ಕಿ ಬಾತ್ ಅಂತಾರೆ, ಜನ್ ಕಿ ಬಾತ್ ಯಾವಾಗ ಕೇಳಿಸ್ಕೊಳ್ತಾರೆ ಗೊತ್ತಾಗ್ತದೆ. ಮಹಾಪ್ರಭುಗಳು ಬಗ್ಗೆ ಯೋಚನೆ ಮಾಡಿ ಬರೀ ಟಾಟಾ ಪ್ರಭುಗಳು ಅವರಿಗೆ ಈ ಭೂಮಿಯ ಈ ಜನರ ಸ್ಪರ್ಶ ಇಲ್ಲ. ಏನಾಗ್ತದೆ ಇವತ್ತಿನ ದೇಶದಲ್ಲಿ ಅಂತ ಕೇಳಿದ್ರೆ ಇವತ್ತು ಹೋರಾಡ್ತಾ ಇದ್ದಾರೆ ಅವರು. ಇವತ್ತು ನಮ್ಮ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಯಾವ ಸಮಸ್ಯೆಗಳ ಬಗ್ಗೆ ನಡೀಬೇಕು? ಒಂದು ವಿರೋಧ ಪಕ್ಷ ಸಂವಿಧಾನಬದ್ಧವಾಗಿ ಮಾಡಬೇಕಾದ ಕೆಲಸ ಅಂತ ಈ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಒಂದು ಪ್ರಣಾಳಿಕೆ ಹೊರಡಿಸಿದ್ರೆ ಮಹಾಪ್ರಭು ಏನ್ ಮಾಡಬೇಕು? 10 ವರ್ಷ ನಾನು ಸಾಧಿಸಿದ್ದೇನು ಅಂತ ಹೇಳ್ತಾ ಅವರ ಮುಂದಿನ ಪ್ರಣಾಳಿಕೆ ಕಟ್ಕೊಡ್ಬೇಕು. ಅದನ್ನು ಬಿಟ್ಟು ಈ ಪ್ರಣಾಳಿಕೆ ಒಳಗೆ ಮುಸ್ಲಿಮಿಗೆ ಅಂತ ಆ ಕೆಟ್ಟ ಯೋಚನೆ ಯಾಕೆ ಹೋಗ್ತಾರೆ? ಇದ್ದಾರೆ ಮುಸ್ಲಿಂ ಅಂತ. ಆದ್ರೆ ಈ ಮಹಾಪ್ರಭು ಮಾತಾಡಿದ್ರೆ ಅವರ ದುರ್ಗಂಧ ಯಾಕೆ ಹೊರಗಡೆ ಬರ್ತಾ ಇದೆ? ಇದನ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಭಾರತಾದ್ಯಂತ ಇವತ್ತು ರೈತರು ಹೋರಾಟ ಮಾಡ್ತಾರೆ. ರೈತರು ಹೋರಾಟ ಮಾಡಿದ್ರು ನಿಮ್ಗೆ ಭಿಕ್ಷೆಗಲ್ಲ, ತಮ್ಮ ಆತ್ಮಗೌರವಕ್ಕೆ, ತಮ್ಮ ಜನತೆಗೆ. ಆ ರೈತರು ಜನರಲ್ಲಿ ಕೂತಿದ್ರೆ ಆ ಹೋಗಿದ್ದಾರೆ. ಈ ಮೂರು ನಾನು ಕೇಳ್ತಾರೆ, ಸಿನಿಮಾ ನಟ ನಿನಗೂ ರೈತರಿಗೂ ಏನೇನ ಸಂಬಂಧ? ತಾಯಿ ಮಗನಿಗಿರೋ ಸಂಬಂಧ ಕಂಡು. ಇನ್ನು ಸಂಕಷ್ಟದಲ್ಲಿರುವ ರೈತರ ಸಾಲ ಮನ್ನಾ ಮಾಡದ ಕೇಂದ್ರ ಸರ್ಕಾರ ರೈತ ವಿರೋಧಿ ಕಾನೂನುಗಳನ್ನ ತರುವುದರ ಜೊತೆಗೆ ಕಾರ್ಪೊರೇಟರ್ಸ್ಗಳಿಗೆ ಕೋಟಿಗಟ್ಟಲೆ ಹಣ ನೀಡುತ್ತಿರುವುದನ್ನ ನಾವು ಪ್ರಶ್ನಿಸಬೇಕಿದೆ ಎಂದರು. ಭೂಮಿ ಜೊತೆ ಮಾತನಾಡುವ ಒಬ್ಬ ರೈತ ತನ್ನ ಸಮಸ್ಯೆಗಳನ್ನು ಹೇಳಿಕೊಂಡು ಈ ದೇಶದ ಆಳುವ ಸರ್ಕಾರಕ್ಕೆ ಈ ಮಹಾಪ್ರಭು ಅಂತ ಬರ್ತಾ ಇದ್ರೆ ರಸ್ತೆಗೆ ಯಾಕಪ್ಪ ಗುಂಡಿ ಕೊಡ್ತಾ ಇದ್ದೀರಾ? ಯಾಕೆ ಗ್ಯಾಸ್ ಬಾಂಬ್ಗಳು ಆಗ್ತಾ ಇಲ್ಲ? ಮಾಡಬೇಕಾಗಿರೋ ಕೆಲಸ ಆಗ್ತಾನೆ. ಅದಕ್ಕೆ ಬಿಟ್ಟು ಯಾವ ಮಂದಿರದ ಬಗ್ಗೆ ಮಾತಾಡ್ಕೊಂಡು ಓಡಾಡ್ತಾ ಇದೆಯಾ ನೀವು? ಈ ಪ್ರಶ್ನೆ ಕೇಳುವ ಸಮಯ ನಮಗೆ ಜನರಿಗೆ ಬಂದಿದೆ. ಕೇಳಬೇಕಾಗ ಏನ್ ಕೇಳ್ತಾ ಇದ್ದಾರೆ? ರೈತ ಅವರ ಆತ್ಮಗೌರವವನ್ನು ಕೇಳುವ ಘನತೆಯನ್ನು ಕೇಳ್ತಾ ಇದ್ದಾನೆ ಈ ದೇಶ. ರೈತನೇ ದೇಶದ ಬೆನ್ನೆಲುಬು ಅಂತೆಲ್ಲ ಮಾತಾಡ್ತೀರಪ್ಪ. ರೈತನ ರೈತ ಆಗ್ತಾ ಇಲ್ಲ, ಅವನು ನೋವು ಯಾಕೆ ಅರ್ಥ ಆಗ್ತಿಲ್ಲ ನಮಗೆ? ಆ ರೈತನ ಹೆಂಡತಿ ರೈತನಿಗೆ ಹೇಳ್ತಾ ಇದ್ದಾರೆ, ಬಿಡ್ರಿ ನಾವು ರೈತರಿಗೆ ಕೆಲಸ ಮಾಡಿ ಸಾಕಾಯ್ತು, ಮಗ ಓದ್ಕೊಂಡು ಬಿಡ್ರಿ, ಬಿಟ್ಟು ಹೋಗ್ರಿ ಬಿಡ್ರಿ ಪಟ್ಟಣಕ್ಕೆ ಅಂತ. ಆ ಮಕ್ಕಳು ಓದಿಸೋದು ಕೂಡ ಸಾಲ ಮಾಡಬೇಕು, ಆರೋಗ್ಯಕ್ಕೆ ಸಾಲ ಮಾಡಬೇಕು, ಬದುಕೋಕೆ ಸಾಲ ಮಾಡಬೇಕು. ಅವನ ಬೆಳೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ನನಗೆ ಬೇಕಾದ ಬೆಲೆ ಕೊಡಯ್ಯ, ನನ್ನ ಮೇಲೆ ಸಾಲದ ಭಾರವನ್ನು ಕಡೆಗಿಳಿಸಬೇಕಾಗಿರೋದು ನಿಮ್ಮ ಧರ್ಮ. ದೇಶಕ್ಕೆ ಅನ್ನ ಹಾಕ್ತಿದ್ದೀನಿ ಅಂದ್ರೆ ರಸ್ತೆಯಲ್ಲಿ ನಿಲ್ಲಿಸಿ ಗುಂಡಿ ತೋಡಿ ಹಗಲು ರಾತ್ರಿ ಬೆಳಕು ಸಾಯ್ತಾ ಇದ್ರೆ ಜನ. ಒಂದು ಮಾತು ಮಾತಾಡೋ ಯೋಗ್ಯತೆ ಇಲ್ಲ. ಮಹಾಪ್ರಭು ಇಲ್ಲಿ ಕೂತ್ಕೊಂಡು ವಿಮಾನದಲ್ಲಿ ಹಾಡ್ಬಿಟ್ಟು ಚಿಕ್ಕಪ್ಪ ವಿಮಾನದಲ್ಲಿ ಕೂತ್ಕೊಂಡು ಮಂದಿರದ ಬಗ್ಗೆ ಮಾತಾಡ್ತಾ ದೇವಸ್ಥಾನ ಕೇಳ್ತೀನಿ ಕೇಳ್ತಿದ್ಯಾ? ದೇಶದ ಕೇಳ್ಬೇಕು ನೀನು. ಈ ಪ್ರಶ್ನೆಗಳನ್ನ ಇವತ್ತಿನ ಚುನಾವಣೆಯಲ್ಲಿ ನಾವು ಕೇಳಬೇಕು. ಯಾರೇ ಆಳೋ ಪಕ್ಷ ಅತ್ಯಂತ ಅದ್ಭುತವಾದ ಒಂದು ದೊಡ್ಡ ಮೆಜಾರಿಟಿ ಕೊಟ್ಟು ಬಂದಿದೆಯಲ್ಲ, ಏನ್ ತಿಳಿಸಿದ್ಯಾ? ಯೋಗರು ಏನ್ ಮಾಡ್ತಾ ಇದ್ದಾರೆ ಈ ದೇಶ? 2015ರಲ್ಲಿ 100 ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರೆ ಮಹಾಪ್ರಭು ಹೇಳಿದ್ರೆ ಇಲ್ವಾ? ಒಂದು 10 ವರ್ಷ ಕೇಳ್ರಿ, ಒಂದು 10 ತೋರ್ಸ್ ಹೇಳಿ ಯೋಗ್ಯತೆ 10 ವರ್ಷದಲ್ಲಿ ಮಹಾಪ್ರಭುಗಳು 100 ಸ್ಮಾರ್ಟ್ ಸಿಟಿ ಆಗ್ತದೆ. ನಮ್ಮ ದೇಶದ ಯುವಕರು ಎಷ್ಟು ಸಂತೋಷಪಟ್ಟರು. ದೊಡ್ಡ ದೊಡ್ಡ ಪಟ್ಟಣಗಳಿಗೆ ಹೋಗಬೇಕಾಗಿಲ್ಲ, ನಮ್ಮ ಮಧ್ಯೆ ಕೆಲವು ಸಿಟಿಗಳು ಸ್ಮಾರ್ಟ್ ಸಿಟಿಗಳಾಗುತ್ತೆ. ಅಲ್ಲಿ ಮೆಡಿಕಲ್ ಕಾಲೇಜುಗಳು ಬರ್ಬೋದು, ಕಾರ್ಖಾನೆಗಳು ಬರ್ಬೋದು, ಉದ್ಯೋಗಾವಕಾಶಗಳು ಸಿಗ್ಬೋದು ಅಂತ. ಆಯ್ತಾ? 10 ವರ್ಷದಿಂದ ನೀನು ಹೇಳಿದ ಸ್ಮಾರ್ಟ್ ಸಿಟಿ ಎಲ್ಲಿ ಅಂತ ಪ್ರಶ್ನೆ ಮಾಡೋದು ದೇಶದ್ರೋಹಿ ಆಗ್ಬಿಟ್ಟಿವ ನಾವು. ಮಾಡಿದ ಒಂದೊಂದು ಬದಲಾವಣೆ ನಮ್ಮ ದುಡ್ಡನ್ನ ನಾವೇ ತಗೊಳ್ಳೋದಕ್ಕೆ ಕ್ಯೂನಲ್ಲಿ ಮರ್ತೋಗ್ಬೇಕಾಗ ನಾವು.
ನಾವು ಮರಿಬೇಕ. ರೈತರಿಗೆ ಸಾಲ ಮನ್ನಾ ಮಾಡಿ ಅಂದ್ರೆ ಅದು ಗ್ಯಾರಂಟಿ ಕೊಡಕ್ಕಾಗಲ್ಲ ಅಂತೀಯ. ಇನ್ನು ಲಕ್ಷ ಕೋಟಿಗಳನ್ನ ನಿನ್ನ ಸ್ನೇಹಿತರು ಕೊಡ್ತಾ ಇದೆಯಲ್ಲ ಕಾರ್ಪೊರೇಟ್ರಿಗೆ 1-3% ಅವ್ರಿಗೆ, ಅದು ಯಾವ ನ್ಯಾಯ ಅಂತ ನಾವು ಕೇಳಬೇಕು. ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರೆ. ಮೊನ್ನೆ ನೋಡಿ ಏನಾಗಿದೆ ಈ ದೇಶದಲ್ಲಿ ಒಂದು ನೇಮ ಪ್ರಕರಣ, ಅದು ಅಮಾನವೀಯವಾದ ಪ್ರಕರಣ. ಅದು ಆ ತರದ್ದು ಈ 1 ವರ್ಷದಲ್ಲಿ 10 ನಡೆದಿದೆ. ಬೇರೆ ಬೇರೆ ಕೋರ್ಟ್ಗಳನ್ನು ನೋಡಕ್ ಹೋದ್ರೆ ಪ್ರಜೆಗಳಾದ ನಾವು ಏನ್ ಯೋಚನೆ ಮಾಡಬೇಕು? ಹೆಣ್ಮಕ್ಳಂದ್ರೆ ಯಾಕೆ ಈ ಗಂಟುಳಿ ಸಲ್ಲಿಸಾಗ್ತಿದೆ? ಯಾಕೆ ಈ ನೋವನ್ನು ನಾವು ಹೆಣ್ಮಕ್ಳ ಮಾಡಿದ್ರೆ ಸಮಾಜವಾಗಿ ನಾವು ಯೋಚನೆ ಮಾಡಬೇಕು ಹೊರತು ಅದಕ್ಕೆ ಧರ್ಮದಲ್ಲಿ ರಾಜಕೀಯ ಮಾಡ್ತೀಯ ನಾಚಿಕೆ ಆಗಲ್ಲ. ಅಕ್ಕಿ ಬಾರಂದ್ರು ತಮಿಳ್ನಾಡಿನಲ್ಲಿ ಎಲೆಕ್ಷನ್ ಮುಗಿಸ್ಕೊಂಡು ಬಂದೆ, ಅಲ್ಲೊಂದು 0 ಕೊಡ್ತಾ ಇತ್ತು. ಅಕ್ಕಿ ಬಾರಂದ್ರು ಕೇರಳದಲ್ಲಿ ಹೋಗ್ಬಿಟ್ಟು ಬಂದೆ, ಅಲ್ಲೊಂದು 0 ಕೊಡ್ತಾ ಇತ್ತು. ಇನ್ನು 4 ಬೇಕಷ್ಟೇ ಅವ್ರಿಗೆ. 0-0-4 ಕಾರಣ 4-0-0 ಅಲ್ಲ. ಆ ವ್ಯಕ್ತಿ ಬರಲ್ಲ. ಹಿಂದೆ ಬರುವ ರಾಜಕಾರ್ಯ ಪಕ್ಷವನ್ನು ನಾವು ಪ್ರಶ್ನೆ ಮಾಡಬೇಕು, ಅವಾಗ ಹಿಂಗೆ ಹೋಗ್ಬೇಕು. ಇಲ್ದಿದ್ರೆ ಎಲ್ಲರೂ ಅವರೇ. ನಮ್ಮ ಜಾಗೃತಿ ನಮಗಿರಬೇಕು. ಈಗ ಸದ್ಯದ ನಮ್ಮ ಜವಾಬ್ದಾರಿ ಈ ದೇಶದ ಸಂವಿಧಾನವನ್ನ, ಈ ದೇಶದ ಕಾನೂನನ್ನ, ಇದನ್ನೆಲ್ಲ ಬದಲಾಯಿಸಿ ಬಂದಿರೋ ಈ ಮಹಾಪ್ರಭು ನಡೆಸಬೇಕು. ನಾವು ಮತ್ತೆ ಮತ್ತೆ ಇಡೀ ಕರ್ನಾಟಕದಲ್ಲಿ ಅಲ್ಲಲ್ಲಿ ಹೀಗೆ ಮತ್ತೆ ಸೇರ್ತಾ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು. ಈ ದೇಶ ಬದಲಾವಣೆ ಆಗೋದು ಯಾವೊಬ್ಬ ಪ್ರಜಾಪ್ರತಿನಿಧಿಯಿಂದ ಅಲ್ಲ, ಯಾವೊಬ್ಬ ದುರ್ನೆ ನಾಯಕನಿಂದ ಅಲ್ಲ, ಯಾವೊಂದು ಪಕ್ಷದಿಂದ ಅಲ್ಲ, ನಮ್ಮಿಂದ ಮಾತ್ರ. ಪ್ರಜಾಪ್ರಭುತ್ವದಲ್ಲಿ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನದಲ್ಲಿ ಬಲ ಅನ್ನೋದು ಮೇಲಿಂದ ಕೆಳಗಲ್ಲ, ಕೆಳಗಿಂದ ಮೇಲೆ. ಅದು ನಮ್ಮ ಹಕ್ಕು, ನಮ್ಮ ಹಣ, ನಮ್ಮ ದೇಶ, ನಮ್ಮ ಭವಿಷ್ಯ, ನಮ್ಮ ಮಕ್ಕಳ ಭವಿಷ್ಯ. ಮದ್ದಕ್ಕಿಲ್ಲ ಅಂತ ಮಹಾಪ್ರಭುಗಳ ಮುಖಕ್ಕೆ ನೇರವಾಗಿ ನಾವು ಈ ಮತದಾನದ ಮೂಲಕ ಹೇಳಬೇಕಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಗರದಲ್ಲಿ ಸಂವಾದ ಕಾರ್ಯಕ್ರಮದಲ್ಲಿ ಪ್ರಶ್ನಿಸಿದ ಚಿತ್ರನಟ ಪ್ರಕಾಶ್ ರಾಜ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.